ಮತ್ತೊಂದು ಕಡೆ ಜೈಲಿನಲ್ಲಿರುವ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಕೊಲೆ ಆರೋಪಿ ದರ್ಶನ್ ಹಾಸಿಗೆ ದಿಂಬು ಬೇಕು ಅಂತ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆರೋಗ್ಯದ ಸಮಸ್ಯೆ ಇದೆ, ಹಾಗಾಗಿ ನನಗೆ ಹಾಸಿಗೆ ದಿಂಬು ಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ನ್ಯಾಯಾಂಗದಲ್ಲೂ ಕೂಡ ಕೊಡಬೇಕು ಅಂತ ಕೂಡ ಆರ್ಡರ್ ಬಂದಿತ್ತು. ಆದ್ರೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು, ನನಗೆ ಯಾವುದೇ ರೀತಿಯ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅಂತ. ಆ ಅರ್ಜಿಯ ರಿಸಲ್ಟ್ ಕೂಡ ಇವತ್ತು ಪ್ರಕಟ ಆಗುತ್ತೆ. ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಅಂತ ನೋಡ್ಬೇಕಾಗತ್ತೆ. ಒಂದು ಕಡೆ ಹಾಸಿಗೆ ದಿಂಬು ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಆದ್ರೆ ನನಗೆ ಆ ರೀತಿಯ ಸವಲತ್ತುಗಳು ಸೌಲಭ್ಯಗಳು ಯಾವುದೂ ಕೂಡ ಕೊಟ್ಟಿಲ್ಲ. ನ್ಯಾಯಾಂಗ ನಿಂದನೆಯನ್ನ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ನನಗೆ ತೊಂದರೆ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಇಲ್ಲಿ ಅಂತ. ಇದಕ್ಕೆ ಮುಂಚೆಯೂ ಕೂಡ ನನಗೆ ವಿಷ ಕೊಟ್ಬಿಡಿ, ನಾನು ವಿಷ ಕುಡಿದ್ಬಿಟ್ಟು ಸತ್ತೋಗ್ತೀನಿ, ನನಗೆ ಆಗ್ತಾ ಇಲ್ಲ, ಇದೆಲ್ಲವನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಅಂತ ಕೂಡ ದರ್ಶನ್ ಹೇಳಿದ್ರು. ಇದೀಗ ನೋಡೋಣ, ಹಾಸಿಗೆ ದಿಂಬು ಸಿಕ್ಕಿಲ್ಲ ಅಂತ ಒಂದು ಕಡೆ ದರ್ಶನ್ ವಾದ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಾದ ಪ್ರತಿವಾದವನ್ನ 64ನೇ CCH ಕೋರ್ಟ್ ಆಲಿಸಿದೆ. ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕ್ವಾರಂಟೈನ್ ಸೆಲ್ನಲ್ಲೂ ಕೂಡ ಇಟ್ಟಿರೋದಕ್ಕೆ ನಟ ದರ್ಶನ್ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಆದ್ರೆ ಒಂದು ಕಡೆ ಮಾತ್ರ ಅಧಿಕಾರಿಗಳು ನಾವು ಹಾಸಿಗೆ ದಿಂಬನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ಆದೇಶದಂತೆ ಕನಿಷ್ಠ ಸೌಕರ್ಯ ನೀಡಿದ್ದೇವೆ. ಈಗ ಆಲ್ರೆಡಿ ನ್ಯಾಯಾಲಯಕ್ಕೆ ಜೈಲ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕನಿಷ್ಠ ಸೌಕರ್ಯ, ಬೇರೆ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳು ಕೊಡಬೇಕು ಆ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಜೈಲ್ ಅಧಿಕಾರಿಗಳು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಇವತ್ತು ರಿಸಲ್ಟ್ ಕೂಡ ಬರುತ್ತೆ, ನೋಡೋಣ ಏನಾಗತ್ತೆ ಅಂತ. ಇಲ್ಲ ವಾದ ಪ್ರತಿವಾದವನ್ನು ಆಲಿಸಿ ನಂತರ ಏನು ನಿರ್ಧಾರವನ್ನ ಕೋರ್ಟ್ ತೆಗೆದುಕೊಳ್ಳುತ್ತೆ, ಏನು ತೀರ್ಪು ಕೊಡುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಇದೇ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಏನಾಗತ್ತೆ ಇವತ್ತು ಕೋರ್ಟ್ನಲ್ಲಿ ಅಂತ? ಒಂದು ಕಡೆ ನನಗೆ ಬೆಡ್ಶೀಟ್ ಇಲ್ಲ, ದಿಂಬಿಲ್ಲ, ಹಾಸಿಗೆ ಇಲ್ಲ, ನ್ಯಾಯಾಲಯ ಆರ್ಡರ್ ಕೊಟ್ಟಿದೆ, ಆದರೂ ಕೂಡ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ದರ್ಶನ್ ವಾದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜೈಲಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಎಲ್ಲವೂ ಕೂಡ ಕನಿಷ್ಠ ಸೌಕರ್ಯಗಳು ಏನು ಕೊಡಬೇಕು ಅದೆಲ್ಲವನ್ನು ಕೂಡ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಜೈಲು ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಯಾವ ಬೆಡ್ಶೀಟ್ ಗಳನ್ನ ಕೊಡ್ಬೇಕು, ಎಷ್ಟು ಯಾವ ಮಟ್ಟದ ಅಂದ್ರೆ ಯಾವ ಅಳತೆಯ ಬೆಡ್ ಗಳನ್ನ ಕೊಡ್ಬೇಕು ಅದೆಲ್ಲವನ್ನು ಕೂಡ ಜೈಲು ಅಧಿಕಾರಿಗಳು ನೀಡಿದ್ದಾರೆ. ಆದ್ರೆ ದರ್ಶನ್ ಕೇಳುವಂತಹ ಒಂದು ಬೆಡ್ ಸವಲತ್ತುಗಳೇನಿದಾವೆ ಅದು ಜೈಲು ಮ್ಯಾನ್ಯುವಲ್ ಏನಿನ ಮ್ಯಾನ್ಯುವಲ್ ನಲ್ಲಿ ಇಲ್ಲದೆ ಇರುವಂತಹ ಸೌಲಭ್ಯ ಆಗಿರುವಂತಹ ಕಾರಣದಿಂದಾಗಿ ಇದು ಕೋರ್ಟ್ ಮೆಟ್ಟಿಲು ಏರಿದೆ ಅಂತಾನೆ ಹೇಳ್ಬೋದಾಗಿದೆ. ಆತನಿಗೆ ಇನ್ನಷ್ಟು ಥಿಕ್ನೆಸ್ ಇರುವಂತಹ ಒಂದು ಬೆಡ್ಗಳು ಬೇಕು, ಮತ್ತೆ ಬೆಡ್ಶೀಟ್ ದಪ್ಪ ಇರುವಂತಹ ಒಂದು ಬೆಡ್ಶೀಟ್ ಗಳು ಬೇಕು ಅನ್ನುವಂಥದ್ದು ಆತನ ಒಂದು ಬೇಡಿಕೆಯಾಗಿರುವಂತದ್ದು. ಆದ್ರೆ ಇದೆಲ್ಲವನ್ನು ಕೂಡ ಕೊಡೋದಕ್ಕೆ ಜೈಲು ಮ್ಯಾನ್ಯುವಲ್ ನಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ. ಹೀಗಾಗಿ ಜೈಲು ಅಧಿಕಾರಿಗಳು ನಾವು ಏನು ಫೆಸಿಲಿಟೀಸ್ ಗಳು ಏನಿದಾವೆ, ಒಬ್ಬ ಸಾಮಾನ್ಯ ಕೈದಿಗೆ ಏನ್ ಕೊಡ್ಬೇಕಾದಂತಹ ಫೆಸಿಲಿಟೀಸ್ ಏನಿದೆ ಅದನ್ನ ದರ್ಶನ್ಗೂ ಕೂಡ ಕೊಟ್ಟಿದೀವಿ, ನಾವು ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಬೇಕಾದಂತಹ ಯಾವುದನ್ನು ಕೂಡ ಆತನಿಗೆ ನೀಡಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಈಗ ಖಡಕ್ ಆಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ಜೈಲು ಮ್ಯಾನ್ಯುವಲ್ ನಲ್ಲಿರುವಂತಹ ವಸ್ತುಗಳನ್ನ ಬಿಟ್ಟು ಹೊರಗಡೆದೇನಾದ್ರೂ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಸ್ಪೆಂಡ್ ಆಗ್ತಿದೆ ಅಂತ ಹೇಳಿ ಅವರೊಂದು ಎಚ್ಚರಿಕೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳು ಕೂಡ ಅದನ್ನೇ ಪಾಲನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪದೇ ಪದೇ ಈ ರೀತಿ ಬೆಡ್ಗಳನ್ನ ಕೊಡ್ತಾ ಇಲ್ಲ, ಮತ್ತೆ ಇನ್ನೊಂದು ಹಾಸಿಗೆ ತಲೆದಿಂಬನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಆತ ಒಂದು ವಕೀಲರ ಮುಖಾಂತರ ವಾದವನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರೆ ಇಂದು ಅದರ ಒಂದು ತೀರ್ಪನ್ನ ಜೈಲು ಒಂದು ನ್ಯಾಯಾಲಯ ನೀಡುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಜೈಲು ಅಧಿಕಾರಿಗಳಿಗೆ ಆತನಿಗೆ ಮ್ಯಾನ್ಯುವಲ್ ಇರುವಂತಹ ಏನು ಇದಿದೆ ಫೆಸಿಲಿಟೀಸ್ ಏನಿದೆ ಅದೆಲ್ಲವನ್ನು ಕೂಡ ಕೊಡಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಈಗ ಮತ್ತೆ ನನಗೆ ಯಾವ್ದು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಆತ ಒಂದು ಮತ್ತೆ ಅರ್ಜಿಯನ್ನ ಹಾಕಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಕೆಲವೊಂದು ವಸ್ತುಗಳೇನಿದಾವೆ ಅದೊಂದು ಮಾರಣಾಂತಿಕ ಅಂತ ಅನಿಸಿಕೊಳ್ಳುತ್ತೆ. ಯಾಕಂದ್ರೆ ಉದ್ದವಾದಂತಹ ಒಂದು ಬೆಡ್ಶೀಟ್ ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ, ಅಲ್ಲಿ ಮಿರರ್ ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅದನ್ನ ಬೇರೆ ಕೈದಿಗಳು ಈ ಹಿಂದೆ ಒಂದು ಸಾಕಷ್ಟು ನಿದರ್ಶನಗಳಿದಾವೆ ಅದನ್ನ ಉಪಯೋಗಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಯತ್ನವನ್ನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಉದಾಹರಣೆಗಳು ಜೈಲಿನಲ್ಲಿ ಇರುವಂತಹ ಕಾರಣದಿಂದಾಗಿ ಅಂತಹ ಫೆಸಿಲಿಟೀಸ್ ಗಳನ್ನ ಅಲ್ಲಿಗೆ ಕೊಡೋದಕ್ಕೆ ನಿರ್ಬಂಧ ಇದೆ. ಈ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಏನನ್ನ ಇದು ಮಾಡ್ತಾರೋ ಅದನ್ನೇ ಪ್ರೊವೈಡ್ ಮಾಡ್ತಾರೋ ಅದನ್ನ ದರ್ಶನ್ ಒಪ್ಪಿಕೊಳ್ಬೇಕಾಗುತ್ತೆ. ಆದ್ರೆ ಈಗ ಸದ್ಯ ಕೋರ್ಟ್ ಯಾವ ರೀತಿಯಾದಂತಹ ಒಂದು ಆರ್ಡರ್ ಅನ್ನ ಕೊಡುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ
ಆತನಿಗೆ ಅನಾರೋಗ್ಯ ಇರುವಂತಹ ಒಂದು ಕಾರಣದಿಂದಾಗಿ ಬೇಲ್ ಸಿಕ್ತು. ಆದ್ರೆ ಯಾವುದೇ ಅನಾರೋಗ್ಯಕ್ಕೆ ಬೇಕಾದಂತಹ ಯಾವುದೇ ಒಂದು ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂಥದ್ದು, ರೆಸ್ಟ್ ಅನ್ನ ಮಾಡುವಂಥದ್ದು ಅದ್ಯಾವುದನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಅದರ ಒಂದಷ್ಟು ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆಯನ್ನು ಕೂಡ ಮಾಡಿದ್ವಿ. ಯಾಕಂದ್ರೆ ಚಿತ್ರೀಕರಣದಲ್ಲಿ ಭಾಗಿಯಾಗೋದು ಮತ್ತೆ ಇನ್ನಿತರ ಕೆಲಸಗಳಲ್ಲಿ ಭಾಗಿಯಾಗಿರೋದು ಸಹಜವಾಗಿಯೇ ಕೋರ್ಟ್ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಈತನಿಗೆ ಇರುವಂತಹ ಒಂದು ಬೇಡಿಕೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಬೆನ್ನು ನೋವು ಕಾರಣದಿಂದಾಗಿ ಮತ್ತು ಅನಾರೋಗ್ಯದಿಂದ ಕಾರಣದಿಂದಾಗಿ ನನಗೆ ಈ ರೀತಿಯಾದಂತಹ ಫೆಸಿಲಿಟಿಗಳು ಬೇಕು ಅಂತ ಹೇಳಿ ಆತ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಈಗ ಈ ಹಿಂದಿನ ಒಂದು ಉದಾಹರಣೆಯಿಂದಾಗಿ ಈತ ಹೇಳುವಂತಹ ಒಂದು ವಿಚಾರಗಳು ಎಷ್ಟು ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳಿ ಕೋರ್ಟ್ ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಈಗ ಸದ್ಯ ಮುಂದಿನ ಅಂದ್ರೆ ಒಂದು 3 ಗಂಟೆಯ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ ಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.